चिदम्बरमठाधीशं सिद्धारूढयतीश्वरम् शिष्यप्रशिष्यरूपेण बोधकं गुरुमाश्रये यदङ्घ्रि कमलद्वन्द्वम् तापत्रयनिवारणम् शान्तैक्य पददन्दैवम् सिद्धारूढमहं भजे सिद्धारूढमहं भजे सिद्धारूढमहं भजे। श्री गुरु परब्रह्मणे नमः। यं शैवासमुपासते शिव इति ब्रह्मेति वेदान्तिनो बौद्धा बुद्धयति प्रमाणपटवाः कर्तेति नैयायिका नित्यत जैन शासनरत कर्मेति मीमांसका सोऽयं वो विदधातु वाञ्छितफलं त्रैलोक्यनाथो विभुः। ओंकारपञ्जरशुकीम् उपनिषदुद्यानकेलिकलकण्ठी आगमविपिनमयूरी आर्यामन्तर्विभावये गौरी दयमानदीर्घनयनाम् देशिकरूपेण दर्शिताभ्युदयम् वामकुचनिहितवीणाम् वरदाम् सङ्गीतमातृकाम् वन्दे। ॐ पूर्णमदः पूर्णमिदं पूर्णात् पूर्णमुदच्यते पूर्णस्य पूर्णमादाय पूर्णमेवावशिष्यते। ॐ शान्ति शान्ति शान्ति। जय मंगलम जय नमः पार्वती। सद्गुरुनाथ महाराज की भोला चामुंडेश्वरी माता सकल साधु संत महाराज। जय मंगलम जय नमः पार्वती। ನುಡಿಗೇಡಿ ಸಿದ್ಧನು ಬಿಡದೆ ನುಡಿಯಲ್ಲುಡಿದವರ್ತಾವು ಕೆಡುವರು ಮಂತ್ರ ಕೆಡುವುದು ಕೆಡುವರು ಕೆಡುವರು ನುಡಿಯಬೇಡೆಂಬುವರು ಕೆಡುವರು ಜಡಮತಿಗಳೇ ನೀವು ಜವನು ನುಡಿದವನೆಯ ಕೆಡುವ
ನಿಂದಲೇ ಬೇಡುವೆ ನಾನಿದಕ್ಕೆ ಬೇಡುವೆ ನಾನಿದಕ್ಕೆ ಶಂಕರಂ ಶಂಕರಾಚಾರ್ಯಂ ಕೇಶವಂ ಬಾದರಾಯಣಂ ಸೂತ್ರಭಾಷ್ಯಕೃತಂ ವಂದೇ ಭಗವಂತೋ ಪುನಃ ಪುನಃ. ಆದಿಗುರು ಭಗವತ್ ಪೂಜ್ಯಪಾದ ಭಗವಾನ್ ಶಂಕರ ಚರಣಾರವಿಂದಗಳನ್ನು ಹೃತ್ಕಮಲದಲ್ಲಿ ಧ್ಯಾನಿಸಿಕೊಂಡು ದಕ್ಷಿಣಾಮೂರ್ತಿಯಾದಿಯಾಗಿ ಅಸ್ಮದಾಚಾರ್ಯ ಪರ್ಯಂತರ ಸಕಲ ಮಹಾತ್ಮರ ಚರಣಾರವಿಂದಗಳನ್ನು ಶಿರದಲ್ಲಿ ಹೊತ್ತು, ಶಿವಸ್ವರೂಪಿಗಳೇ, ಶ್ರಾವಣ ಮಾಸದ ಈ ಪರ್ವಕಾಲದಲ್ಲಿ ಸಿದ್ಧಾರೂಢ ಭಾರತಿ ಚರಿತ್ರ ಕಲ್ಪಧ್ರಮವನ್ನು ಶ್ರವಣ ಮಾಡ್ತಾ ಇದ್ದೇವೆ. ಇದರಲ್ಲಿ ನಿನ್ನಿನವರೆಗೆ ಕೇಳಿದ್ದೇವೆ, ಶ್ರೀಶೈಲ ಕ್ಷೇತ್ರದಲ್ಲಿ ಸಿದ್ಧಾರೂಢರನ್ನು ಅವಮಾನ ಮಾಡಿ ಒಳಗೆ ಬರಬೇಡ, ನಿನಗೆ ಲಿಂಗ ಇಲ್ಲ, ನೀ ಭವಿ ಇದ್ದೀರಿ ಅಂತ ಹೇಳಿ ಹೊರಗೆ ಹಾಕಿರುವ ಆ ಜನಗಳಿಗೆ ತಕ್ಕ ಪ್ರಾಯಶ್ಚಿತ್ತವಾಗಿದೆ. ಅವರ ಲಿಂಗಗಳೆಲ್ಲವೂ ಒಂದು ಅವರ ಅಂಗದ ಮೇಲೆ ಇಲ್ಲ. ಕಡೆಗೂ ಇದು ಸಿದ್ಧನದೇ ಪರಿಣಾಮ ಎಂಬುದಾಗಿ ಎಲ್ಲರೂ ವಿಚಾರ ಮಾಡಿ ಹುಡುಕ್ತಾ ಹುಡುಕ್ತಾ ಕೊನೆಗೆ ನವಗ್ರಹ ಮಠದಲ್ಲಿ ಸಿದ್ಧಮೂರ್ತಿಯನ್ನು ಕಂಡಿದ್ದಾರೆ. ಅದು ಒಂದು ವಿಲಕ್ಷಣ ಅವತಾರ. ಹುಲಿ ಮೇಲೆ ಕೂತಿರುವ ಸಿದ್ಧನನ್ನು ಕಂಡು ಭಯಗ್ರಸ್ತರಾಗಿರ್ತಕ್ಕಂಥ ಎಲ್ಲರೂ ನಮ್ಮನ್ನು ಕಾಪಾಡು, ನಮ್ಮ ಗರ್ವ ಹಾರಿ ಹೋಯಿತು, ನಾವಿನ್ನೆಂದೆಂದೂ ಇಂಥದ್ದು ಮಾಡುವುದಿಲ್ಲ ಅಂತ ಎಲ್ಲರೂ ಕೇಳಿದ್ದಾರೆ. ಹಾಗಾದರೆ ನಿಮ್ಮ ಲಿಂಗಗಳು ಇಲ್ಲಿದ್ದಾವೆ, ತೆಗೆದುಕೊಂಡು ಹೋಗಿರಿ ಅಂದಾಗ ಅದ್ರಾಗ ಯಾವುದು ನಮ್ಮ ಲಿಂಗ ಅಂತ ಗೊತ್ತಾಗುವುದಿಲ್ಲ. ಅದಕ್ಕೆ ಹೇ ಮಹಾಮಹಿಮ, ನಮ್ಮ ಲಿಂಗಗಳನ್ನು ನಮಗೆ ನೀನೇ ಕೊಡು ಅಂತ ಕೇಳ್ಯಾರ. ನಾ ಕೊಡುವುದಿಲ್ಲ ಅಂದರು ಸಿದ್ಧಾರೂಢ. ನಾ ಕೊಡುವುದಿಲ್ಲ, ನಿಮ್ಮ ಲಿಂಗಗಳು ನಿಮ್ಮ ಹತ್ರ ಬರುವಂಗೆ ಒಂದು ಕ್ರಮ ಹೇಳ್ತೀನಿ, ಆ ಪ್ರಕಾರ ಮಾಡ್ರಿ. ಏನು ಎಲ್ಲರೂ ಎದ್ದು ನಿಲ್ರಿ, ಕೈ ಮುಗಿರಿ, ಓಂ ನಮಃ ಶಿವಾಯ ಎಂಬ ಶಿವಷಡಕ್ಷರಿ ಮಹಾಮಂತ್ರವನ್ನು ಜಪ ಮಾಡ್ರಿ. ಆ ಮಂತ್ರ ಮಹಿಮೆಯಿಂದ ನಿಮ್ಮ ಲಿಂಗ ನಿಮ್ಮ ಹತ್ರ ಬರ್ತಾವು. ಅದ್ರಾಗ ಒಬ್ಬ ಒಂದ ಅದನ್ನ ಅನ್ನಕ್ಕೆ ಬರುದಿಲ್ಲ ಅಂತ ಅದನ್ನು ಬಹಿರಂಗಕ್ಕಂದ್ರೆ ಅದಕ್ಕೊಂದು ಇದು ಮಾಡ್ಯಾರ. ಮಜಾ ಒಟ್ಟ ನಿಮ್ಗೆ ಹೇಳ್ತೀನಿ. ಒಬ್ಬ ನನಗೆ ಗಂಟು ಬಿದ್ದಿದ್ದ. ನಮ್ಮ ಕಂಪನಿ ಭಾಳ ಇಂಥ ಭೇಟಿಯಾಗಿರ್ತವೆ. ಅದು ಒಂದು ಊರಿಗೆ ಹೋಗಿದ್ದೆ. ಚಕ್ಡಿ ಹೂಡಿಸ್ಕೊಂಡು ಬಸ್ ಅಲ್ಲಿ ಬರ್ತಿದ್ದಿಲ್ಲ ಊರಿಗೆ. ಚಕ್ಡಿ ಹೂಡಿಸ್ಕೊಂಡು ಹೋಗಿ ಎಲ್ಲಿ ಬಸ್ ಬರ್ತಿದ್ದು ಆ ಊರ ಹೆಸರು ಹೇಳೋದಿಲ್ಲ. ಅದೇನು ದೂರ ಇಲ್ಲ, ಇಲ್ಲೇ ಅದು ಹೋದೆ. ಆ ಊರಾಗ ಒಬ್ಬ ಕೆಟ್ಟ ವಾದಿ. ಈ ಸಿದ್ಧಾರೂಢ ಮಠದವರು ಶಿವಾನಂದ ಮಠದವರು ಬಂದ್ರು ಅಂದ್ರೆ ಅವುಗಳೇ ಮೀನ ಕಂಡಂಗೆ ಹಾಕೋದು, ಬಲಿ ಹಾಕಿಬಿಡೋದು. ಒಟ್ಟು ವಕೀಲ ಇಲ್ಲ. ನಾನು ಸಹಜ ಹಂಗಾರೆ ಬಸ್ ಬರ್ತದೆ ನಿಲ್ಲಬೇಕು ಅಂಥೇಳಿ ಒಂದು ಅಂಗಡಿ ಕಟ್ಟಿ ಮೇಲೆ ಕೂತು ಹಾಸಿದ್ರು. ಅವ ಬಯಟ್ ದೇಶಕ್ಕೆ ಹೋಗಿ ಬರ್ತಿದ್ದ. ಬಂದ ಕೂಡಲೇ ಏನು ಸ್ವಾಮಿಗಳು ಯಾವ್ರವರು ಅಂತ ಕೇಳಿದ್ ನೋಡ್ದೆ. ನಾವು ನಮ್ಮೂರವರಪ್ಪ ಅಂತ ಹೇಳಿದ್ದೆ. ಯಾವ್ರು ಅಂತ ಹೇಳ್ಬೇಕು, ನಮ್ಮದು ಸಂಚಾರ ಕಾಲ, ನಾವು ನಮ್ಮೂರವರಪ್ಪ ಅಂತ ಹೇಳಿದೆ. ಹಂಗಾರೆ ನೀವು ಸಿದ್ಧಾರೂಢ ಮಠದವರು ಇರಬೇಕು, ಇಲ್ಲ ಶಿವಾನಂದ ಮಠದವರು ಇರಬೇಕು ಅಂತ. ಎರಡಕ್ಕೊಂದು ಅದೀವಿ ಅಂತ ಹೇಳಿದ್ದೆ. ಎರಡಕ್ಕೊಂದು ಅದೀವಿ ಅಂತ ಹೇಳಿದ ಕೂಡಲೇ ಅವ ಏನಂದ, ಅಲ್ರಿ ನಿಮ್ಮ ಮಠದಾಗ ನೀವು ಶಿವಾಯಣ್ಣವ ಅಂತೀರಿ ಅಂದ. ಮತ್ತು ನೀನು ಒಂದೆಲ್ಲಿಗ ಅಂತ.
ಹೌದಲ್ರಿ ಅಂದ. ಮುಗಿತು, ಅಲ್ಲಿ ವಾದನ ಮುಗಿದು ಹೋಯ್ತು. ತಂಬಿಗೆ ಕೆಳಗಿಟ್ಟು ಕೈ ಮುಗಿದು ಹೋಗ್ಬಿಟ್ಟ. ಇಂಥ ಪ್ರಕರಣಗಳು ಬಹಳ ಭೇಟಿ ಆಗ್ತಿರ್ತಾವ. ಏನಪ್ಪ ಅದನ್ನ ಅನ್ನಕ್ಕೆ ಒಂದಿದ್ದು ಮಾಡ್ಯಾರ, ಅದು ಒಂದು ಪ್ರಮಾಣ ತಗೊಂಬಂದಾರ. ಗುಪ್ತೋ ಮುಕ್ತ ಪ್ರಕಟೋ ಭ್ರಷ್ಟ ಅಂದೊಬ್ಬ. ಇವನ್ರಿ ಇವು ನಮಗ್ ಭಾಳ ಭೇಟಿಯಾಗಿ ಅವ್ರಿ ಹೇಳಕ್ ಒಳ್ಳೆಯದನ್ನ. ನಮಗ ಈಗ ಹಿಂಗಾಕ್ಕವು, ನಮ್ಮಪ್ಪ ಹೆಂಗಾಗಿರ್ಬೇಕು ವಿಚಾರ ಮಾಡ್ತೀನಿ. ಪ್ರಕಟೋ ಭ್ರಷ್ಟ ಗುಪ್ತೋ ಮುಕ್ತ. ಎದ್ರ ಗುಪ್ತ ಅಂತ ಕೇಳಿದವ. ಅದು ರೀ ಓಂ ನಮ ಶಿವಾಯ, ಮತ್ ನೀವು ಪ್ರಕಟ ಆಗಂದಲ್ಲಿ ಏನ್ ಮಾಡ್ತಿದ್ದಂದೆ. ಇವು ಒಂದು ನಮೂನಿ ಜನಗಳಿಗೆ ನಾವು ಹೆಚ್ಚಿನವರು, ನಾವು ದೊಡ್ಡವರು, ಇದು ನಮ್ಮ ಮಂತ್ರ, ಇದನ್ನ ಯಾರು ಅನ್ನಬಾರದು ಅನ್ನುವ ದೃಷ್ಟಿಯಿಂದ. ಅಲ್ರಿ ಅದ್ರಾಗ 1008 ಪ್ರಕಾರದವು. ಓಂ ನಮ ಶಿವಾಯ ಎಂಬತಕ್ಕಂಥ ಮಂತ್ರದಲ್ಲಿ 1008 ಪ್ರಭೇದಗಳವು. ಅವೆಲ್ಲ ಆಗಮ ಪ್ರಕಾರವಾಗಿ ವಿಚಾರ ಮಾಡಿದ್ದಾದ್ರೆ ಅದೊಂದು ದೊಡ್ಡ ಸಿದ್ಧಾಂತನೇ ಅದು. ನಮಗೆ ಪೂರ್ಣ ಏನೂ ತಿಳಿಯುವುದಿಲ್ಲ. ಪೂರ್ಣ ಏನೂ ತಿಳಿದಿಲ್ಲ ಅಂದ್ರೂ ವಾದಿಸೋದು ಬಿಡುವುದಿಲ್ಲ. ಅದಕ್ಕೆ ಅವ್ರಂದ್ರು, ನೋಡಪ್ಪ ಇದನ್ನ ಬಿಚ್ಚಂದ್ರೆ ಮಹಾಪಾಪ ಬರ್ತದಂತ, ಅದಕ್ಕೆ ನಾವು ಅನ್ನೋದಿಲ್ಲ ಅಂದ್ರು. ಬಿಡ್ರಿ, ಅದು ಒಂದು ಪ್ರಶ್ನೆ ಮಾಡ್ತೀನಿ ನಿಮಗೆ, ಹೇಳ್ರಿ ಅಂದ್ರೆ ಸಿದ್ಧಾರೂಢ. ಮಂತ್ರ ಕೆಡ್ತೈತೋ, ಮಂತ್ರ ಅಂದವ್ರು ಕೆಡ್ತಾರೋ, ಅಂದದ್ದನ್ನು ಕೇಳಿದವ್ರು ಕೆಡ್ತಾರೋ, ಅನಬೇಡ ಅಂದವ್ರು ಕೆಡ್ತಾರೋ? ಇಷ್ಟು ಮಂದಿ ಪೈಕಿ ಯಾರಿಗೆ ಕೆಟ್ಟಾಗತ್ತೆ ಹೇಳ್ಬೇಕಲ್ಲ. ಅಕಸ್ಮಾತ್ ಒಂದು ವೇಳೆ ಓಂ ನಮ ಶಿವಾಯ ಅಂದವ ಕೆಡ್ತಾನ ಅಂದ್ರೆ ನಿನಗೆ ಪ್ರಮಾಣ ಕೊಡ್ತೀನಿ ಅಂದ್ರು ಅಪ್ಪವರು. ಸಕೃದುಚ್ಚಾರ ಮಾತ್ರೇಣ ಪಂಚಾಕ್ಷರ ಮಹಾಮನೋಹ ಸರ್ವೇಷಾಮಪಿ ಜಂತೂನಾಂ ಸರ್ವ ಪಾಪ ಕ್ಷಯೋ ಭವೇತ್ ಎನ್ನಲಾಗಿ, ಇಂತೆನ್ನಲಾಗಿ, ಶ್ರುತಿ ಎನ್ನಲಾಗಿ, ಜನರೋಳು ತಾನೊಂದು ವೇಳೆ ಜಪಿಸಿದೊಡೆ ತನಗೆ ಬೇಡಿದ ನೀವು ಜನಲಾಗಿ. ಯಾರು ಉಚ್ಚರಿಸುವರೋ ಅವರ ಸಕಲ ಪಾಪಗಳನ್ನೆಲ್ಲವನ್ನೂ ದೂರ ಮಾಡಿ ಸಕಲ ಜೀವ ಜಂತುಗಳನ್ನ ರಕ್ಷಣೆ ಮಾಡುತ್ತದೆ ಅಂತ ಶ್ರುತಿ ಪ್ರಮಾಣ ಇರುವಾಗ, ಶ್ರುತಿ ಪ್ರಮಾಣ ಸುಳ್ಳೋ ನೀವು ಹೇಳು ಸುಳ್ಳೋ? ಅಂದವನು ಕೆಡಬೇಕಲ್ಲ, ಅಂದವನು ಪಾಪನಾಶವಾಗುತ್ತದೆ. ಒಂದು ವೇಳೆ ಮಂತ್ರ ಕೆಡ್ತೈತಿ ಅನ್ಬೋದು ನೀವು. ಈಗ ಅಂತಾರೆ ಕೆಲವು ಮಂದಿ, ನಮ್ಮ ದೇಶದಾಗ ಈ ಪಾರ್ಥೇನಿಯಂ ಕಸ ಭಾಳ ಬೆಳೆದದು. ಏನಪ್ಪ ಅದು ವೈದಿಕ ಧರ್ಮದ ಕಾಲದಿಂದಲೂ ಕೂಡ ಕೆಲವು ಬಂದ್ಬಿಟ್ಟಾವ. ಮಂತ್ರ ಅಕಸ್ಮಾತ್ ಅನ್ನೋ ಮುಂದೆ ಶೂದ್ರ ಕಿವಿಗೆ ಬಿತ್ತು ಅಂದ್ರೆ ಆ ಮಂತ್ರ ಮೈಲಿಗೆ ಆಗುತ್ತೆ. ಅದನ್ನು ಹಾಂಗ ತಗೊಂಡು ಬಂದು ಏನು ಮಾಡಿದ್ರು, ಆ ಪ್ರಮಾಣ ಅಡಿಗೆ ಮನೆ ಹೋಗಿಸಿದ್ರು. ಹೋಗಿಸಿ ಗೀತಾದಿಗಳನ್ನು, ವೇದ ಮಂತ್ರಗಳನ್ನು ಹೆಣ್ಮಕ್ಳಿಗೆ ಕೇಳಿದ್ರೆ ಮಂತ್ರ ಮೈಲಿಗೆ ಆಗ್ತಾವ. ಇನ್ನೊಬ್ಬರನ್ನ ಪವಿತ್ರ ಮಾಡು ಮಂತ್ರ ತಾನ ಮೈಲಿಗಾಗುತ್ತಂದ್ರೆ ಅದ್ರ ಕಿಮ್ಮತ್ತು ಎಷ್ಟಿರ್ಬೇಕು ಲೆಕ್ಕ ಹಾಕ್ರಿ. ಮಂತ್ರ ಅಂದ್ರೆ ಪವಿತ್ರ ಆಗಬೇಕು, ಮಂತ್ರ ಅಂದ್ರೆ ಪಾವನ ಆಗಬೇಕು. ಇನ್ನೊಬ್ಬರನ್ನ ಪಾವನ ಮಾಡುವ ಮಂತ್ರ ತಾನೇ ಕೆಡುತ್ತದ ಅಂದ್ರೆ ಅದ್ರ ಶಕ್ತಿ ಎಷ್ಟಿರ್ಬೇಕು ಲೆಕ್ಕ ಹಾಕ್ರಿ ನೀವು. ಇಂಥವೆಷ್ಟೋ ಅವ ಗದ್ದಲ. ಅವಿಷ್ಟು ಗದ್ದಲ ನಿಮಗೆ ಬಿಟ್ಟು ಹೇಳೋಂಗಿಲ್ಲ. ಅಕಸ್ಮಾತ್ ಕೇಳಬೇಕಂದ್ರೆ ಯಾರಿಗಾರ ಹೇಳ್ತೀನಿ, ತಿಳಿದನು. ಇವು ಬಹಳ ಆಗಮಗಳಲ್ಲಿ, ಆಗಮ ಕಾಲದಿಂದ ಈ ಕಡೆ ಬಂದಿದ್ದಷ್ಟು ಎಲ್ಲ ಇವು. ಇನ್ನೊಬ್ಬರಿಗೆ ಮಂತ್ರ ಹೇಳಬಾರ್ದು ಅಲ್ಲ. ಈ ಒಬ್ಬ ಹೇಳಿದಂತೆ ಕಬೀರದಾಸರಿಗೆ, ರಾಮ ಅನ್ನೋ ಮಂತ್ರನ ಬಿಚ್ಚನ್ಬೇಡ, ಪಾಪ ಬರ್ತದ. ಯಾಕೆ ಪಾಪ ಬರ್ತದೆ? ನರಕ ಆಗ್ತದ. ಏನು
ರಾಮನ್ನು ಮಂತ್ರನ ಬಿಚ್ಚಂದ್ರೆ ನರಕಾಗ್ತದಂತ ಗುರುಗಳು ಹೇಳಿದರು. ಯಾರಿಗೆ ನರಕಾಗ್ತದೆ? ಅಂದವು ನರಕಾಗ್ತದೆ, ಕೇಳಿದವರಿಗೆ ಮೋಕ್ಷ ಆಗ್ತದೆ. ನನಗೊಬ್ಬ ನರಕಾದ್ರೂ ಚಿಂತೆ ಇಲ್ಲ, ಉಳಿದವ್ರಿಗೆ ಮೋಕ್ಷ ಆಗ್ಲಿ ಅಂತೇಳಿ ಆ ಗುರು ಕೊಟ್ಟ ಮಂತ್ರವನ್ನ ಮ್ಯಾಳಿಗೆ ಮನೆಯಿಂದ ತೂರಿಬಿಟ್ಟವ ಸೀದಾ. ಯಾಕೆ ಹೇಳ್ತೀನಿ ಈ ಮಾತು ಅಂತ ಕೇಳಿದ್ರೆ, ಇನ್ನೊಬ್ಬರನ್ನ ಪಾವನ ಮಾಡುವುದು ಮಂತ್ರ ಲಕ್ಷಣ. ಮಂತ್ರಕ್ಕೆ ಅರ್ಥ ಏನು? ಮಂತ್ರ ಅಂದ್ರೆ ಅರ್ಥ ಏನದ್ರದು? ಮಂತ್ರಕ್ಕೆ ನಿರುಕ್ತಿ ಏನು ಹೇಳ್ತಾರೆ ನಿರುಕ್ತಿ ಗ್ರಂಥದಲ್ಲಿ. ಮನನಾತ್ ತ್ರಾಯತೆ ಇತಿ ಮಂತ್ರ. ಯಾವುದನ್ನು ಮನನ ಮಾಡೋಣದರಿಂದ ಭವಸಾಗರವೇ ದಾಟಿ ಹೋಗುತ್ತದೆಯೋ, ಭವಸಾಗರವನ್ನು ದಾಟಿ ಹೋಗುತ್ತೇವೆಯೋ ಅದಕ್ಕೆ ಮಂತ್ರ ಅಂತ ಕರಿಬೇಕು ಅಂತ ಹೇಳ್ತಾರೆ. ಮನನಾತ್ ತ್ರಾಯತೆ ಇತಿ ಮಂತ್ರ. ಮನನ ಮಾಡೋಣದರಿಂದ ಭವಸಾಗರವನ್ನು ಯಾವುದು ದಾಟಿಸುತ್ತದೆಯೋ ಅದಕ್ಕೆ ಮಂತ್ರ ಎಂಬುದಾಗಿ ಕರೆಯುತ್ತಿದ್ದಾರೆ. ಆದ್ದರಿಂದ ಈಶ ಮಂತ್ರೋ ಮಹಾಶಕ್ತಿ ಈಶ್ವರ ಪ್ರತಿಪಾದಕ ಸಕೃಚ್ಚಾರ ಮಾತ್ರೇಣ ಸರ್ವಸಿದ್ಧಿಪ್ರದೋ ಭವೇತ್ ಎನ್ನಲಾಗಿ, ಶ್ರುತಿ ಎನ್ನಲಾಗಿ, ಇಂತೆನ್ನಲಾಗಿ, ಶ್ರುತಿ ಎನ್ನಲಾಗಿ. ನಿಜಗುಣರಿದನು ಬಹಳ ಕಾಯ ಬಿಡಿದ ಆತ್ಮರಾಶಿಗೆ ಪರತರ ಮುಕ್ತಿಗೂ ಉಪಾಯವಿದು ನಿಜ ಶಿವಮಂತ್ರವನ್ನ ಅಂತ ಹೇಳುವ ಪದ್ಯದಲ್ಲಿ ಇದರ ವಿಸ್ತಾರವನ್ನ ಬಹಳ ಮಾಡಿದ್ದಾರೆ. ಆ ಈಶ ಮಂತ್ರಕ್ಕೆ ಎಂಥ ಶಕ್ತಿ ಇದಪ್ಪ ಅಂತ ಕೇಳಿದ್ರೆ, ಸಕೃದುಚ್ಚಾರ ಮಾತ್ರೇಣ, ಅದನ್ನು ಉಚ್ಚಾರ ಮಾಡಿದ ಮಾತ್ರದಲ್ಲಿ ಸರ್ವ ಪಾಪ ಕ್ಷಯ ಅಷ್ಟೇ ಅಲ್ಲ, ಸರ್ವ ಸಿದ್ಧಿಪ್ರದೋ ಭವೇತ್. ಸಕಲ ಸಿದ್ಧಿಗಳು ಕೂಡ ಪ್ರಾಪ್ತ ಆಗ್ತಾ ಇದ್ದವನ್ನು ಮುಂದೆ ಮಂತ್ರ ಅಂತೂ ಕೆಡುವುದಿಲ್ಲ, ಮಂತ್ರ ಅಂದವನು ಕೆಡುವುದಿಲ್ಲ. ಅದಕ್ಕಂತಾರೆ ಘನ ಶಕುತಿವಟ ಬೀಜದ ನೃಪಮಂತ್ರವಿ ಕಾರುವರ್ಣದ ಜನಿಮರಣರೈ ವಿಷವಾಚಕ ವೆಲಿಸುತ್ತಿರುವುದು ಘನದ ನುಡಿಯು ಗಮ್ಯ ನುಡಿಯ ಮನದೆ ಕಾಮಿಕ ಫಲವು ಸೃಷ್ಟಿಸಿ ನನಗೆ ಘನ ಸುಖ ಬಪ್ಪು ಜಂಬುವ ಶ್ರುತಿಯ ಮತವೆಲ್ಲ, ಶ್ರುತಿಯ ಮತವೆಲ್ಲ. ಮಂತ್ರ ಎಲ್ಲ ನೋಡಕ್ ಸಾಣದು, ಅದ್ರ ಶಕ್ತಿ ಬಹಳ ದೊಡ್ಡದು. ಇನಿತಾದ ವಟ ಬೀಜದ ಶಿವ ಶಿವ ಇನಿತಾದ ವಟ ಬೀಜದ ಘನತೆಯಂತೆ ಶವಾರು ಮರಣದ ಮನವಿದು ಮನಸೀಜ ಹರಬೋಧಕ ಬೇಗದೊಳೊಮ್ಮೆ ಮನಸೀಜ ಹರಬೋಧಕ. ಇನಿತಾದ ವಟ ಬೀಜದ ಅಲ್ಲಿ ಬೀಜ ಸಣ್ಣದದು, ಸಾಸಿವೆ ಕಾಳಿನಷ್ಟದು. ಆ ಸಾಸಿವೆ ಕಾಳಷ್ಟು ಬೀಜದಲ್ಲಿ ವಿಶಾಲವಾಗಿರ್ತಕ್ಕಂಥ ಮರವೇ ಅಡಗಿರುವಂತೆ ಓಂ ನಮ ಶಿವಾಯ ಎಂಬತಕ್ಕಂಥ ಈ ಮಹಾಮಂತ್ರ ಗರ್ಭದಲ್ಲಿ ಅನಂತ ಕೋಟಿ ಬ್ರಹ್ಮಾದಿಗಳು, ಅನಂತ ಕೋಟಿ ರುದ್ರಾದಿಗಳು, ಅನಂತ ಕೋಟಿ ವಿಷ್ಣುವಾದಿಗಳು, ಅನಂತ ಕೋಟಿ ಬ್ರಹ್ಮಾಂಡಗಳೆಲ್ಲವೂ ಅಡಗಿಕೊಂಡಿದ್ದಾವೆ. ಅಂದ ಮೇಲೆ ಇಂಥ ಸಪ್ತಕೋಟಿ ಮಹಾಮಂತ್ರಗಳಲ್ಲಿ ಯಾವುದು ರಾಜಮಂತ್ರ ಅಂತ ಅನಿಸಿಕೊಂಡದನೋ ಆ ಮಂತ್ರಕ್ಕೆಂದರ ಪಾಪಿದ್ದೀತ, ಆ ಮಂತ್ರಕ್ಕೆಂದರ ಮೈಲಿಗಿದ್ದೀತ, ಆ ಮಂತ್ರಕ್ಕೆಂದರ ನರಕ್ಕಿದ್ದೀತ, ಅಂದವಗೇನಾದರೂ ಹಾನಿಯಾದೀತ ಆಗುವುದಿಲ್ಲಪ್ಪ. ವಸಿಷ್ಠ ವಾಮದೇವಾದ್ಯ ಮುನಯೋ ಮುಕ್ತಿ ಕಲ್ಮಷಾಹ ಮಂತ್ರೇ ನಾನೇನ ಸಂಸಿದ್ಧ ಮಹಾ ತೇಜಸ್ವಿನೋ ಭವೆ ಎನ್ನಲಾಗಿ, ಇಂತೆನ್ನಲಾಗಿ, ಶ್ರುತಿ ಎನ್ನಲಾಗಿ. ವಸಿಷ್ಠ ವಾಮದೇವ ಸನಕ ಸನಂದನ ಸನಸುಜಾತಾದಿ ಋಷಿಗಳು ಯಾವ ಮಹಾಮಂತ್ರವನ್ನ ಜಪಿಸಿ ದೊಡ್ಡವರು ಮುನಿಗಳು ಆದರೂ ಅಂಥ ಮಹಾಮಂತ್ರವನ್ನ ಅನ್ನಬಾರದು ಅಂತಿರಲ್ಲಪ್ಪ. ಯಾವ ದೃಷ್ಟಿಯಿಂದ ಅಂತೀರಿ ಅಂತ ಸಿದ್ಧಾರೂಢರು ಆ ಎಲ್ಲ ಮಹಾತ್ಮರನ್ನು ಕೇಳ್ತಾ ಇದ್ದಾರೆ. ಅನಗ ನಾರದ ವಾಮದೇವರು ಸನಕ ಶ್ವೇತ ವಸಿಷ್ಠ ಗೌ
ಜನಕ ಮೊದಲ ಮುನಿಗಳಿ ಮಂತ್ರ ಜಪಿಸುತ್ತ ಮನದ ಕವಳಿದು ತಮಿಳಿನಿಂದೆ ನಾನು ಕಲ್ಲರು ಕರಕರದ ವಿಖ್ಯಾತರೆನಿಸಿದದೊಂದು ಶ್ರುತಿಮತವು ಎಂಬ ಶ್ರುತಿಮತವು. ನಾರದ, ವಾಮದೇವ, ಶ್ವೇತ, ವಸಿಷ್ಠ, ಜನಕ, ಗೌತಮ ಮೊದಲಾಗಿರ್ತಕ್ಕಂಥವರೆಲ್ಲರೂ ಕೂಡ ಯಾವ ಮಹಾಮಂತ್ರವನ್ನು ಜಪಿಸಿ ದೊಡ್ಡವರಾದರೋ ಆ ಮಹಾಮಂತ್ರವನ್ನು ಅಂದಾವ ಎಂದಾದ್ರೂ ನರಕಕ್ಕೆ ಹೋದಾನೆ, ಅದನ್ನಂದಾವ ಎಂದಾದ್ರೂ ಪಾಪಿ ಆದಾನೆ, ಅದು ಯಾರು ಕಿವಿಗೆ ಬಿದ್ದರೆ ಅವ್ರಿಗೆ ಎಂದಾದ್ರೂ ಪಾಪ ಘಟಿಸಿದ್ದೇನು ಆಗಲ್ಲ. ಬ್ರಹ್ಮಾದೀನಾಂಚ ದೇವಾನಾಂ ಜಗತ್ ಸೃಷ್ಟಾದಿ ಕರ್ಮಣಿ ಮಂತ್ರಶ್ಚೈವ ಮಹಾತ್ಮ ಸಾಮರ್ಥ್ಯಂ ಉಪಜಾಯತೆ ಎನ್ನಲಾಗಿ ಇಂತೆನ್ನಲಾಗಿ ಶ್ರುತಿ ಎನ್ನಲಾಗಿ ಹರಿಹರ ಬ್ರಹ್ಮಾದಿಗಳು ಯಾವ ಪೂರ್ಣ ಮಂತ್ರದಿಂದ ಸೃಷ್ಟಿ ಸ್ಥಿತಿ ಪ್ರಳಯಗಳನ್ನು ಮಾಡುವರೋ ಮೊದಲಾಗಿ ಮಹಾತ್ಮರೆಲ್ಲರೂ ಕೂಡ ಯಾವ ಮಂತ್ರ ಶಕ್ತಿಯಿಂದ ಪ್ರಭಾವಶಾಲಿಗಳಾದರು ಅಂಥ ಮಹಾಮಂತ್ರವನ್ನ ನೀವು ತಿರಸ್ಕಾರ ಮಾಡೋದು ಬಹಳ ಅಪಚಾರ. ಅನ್ಬೇಡ್ರನ್ನ ಇವು ಸಿದ್ಧಾರೂಢರು ಇದು ಒಂದ್ರ ಸಲುವಾಗಿ ಎಷ್ಟು ಕಷ್ಟಪಟ್ಟರು ಬೇಡ. ಆಗಿನ ಕಾಲದೊಳಗೆ ಏನೇನು ಆಗಬೇಕು ಅದೆಲ್ಲ ಆಗಿ ಹೋಯ್ತು. ಆದ್ರೂ ಒಂದು ಕಡೆಗೆ ಸಿದ್ಧಾರೂಢರು, ಒಂದು ಕಡೆಗೆ ಶಿವಾನಂದರು, ಎರಡೂ ಕಡೆಗೆ ನಿಂತು ಕರ್ನಾಟಕ, ಮಹಾರಾಷ್ಟ್ರ, ಆಂಧ್ರ, ತಮಿಳುನಾಡು, ಇಡೀ ಭಾರತದ ಪರ್ಯಂತರ ಓಂ ನಮ ಶಿವಾಯ ಎಂಬತಕ್ಕಂಥದ್ದು ನುಡಿಯಲಿಕ್ಕೆ ಯೋಗ್ಯತೆ ಎಂಬುದನ್ನು ತೋರಿಸಿಕೊಟ್ರು. ಅದು ಅಂದಿನಿಂದ ಇಂದಿನ ಪರ್ಯಂತರ ಇದು ಜೀವಂತವಾಗಿ ನಡೆದಲ್ಪ. ಆದ್ದರಿಂದ ತಿಳುವಳಿಕೆ ಇಲ್ಲದಿರತಕ್ಕಂಥ ಪ್ರಸಂಗದಲ್ಲಿ ಇಂಥವೆಲ್ಲ ತನ್ನಮ್ಮ ತಲೆಯಾಗ ಹಾಕ್ತಾರೆ. ಪೂರಾ ಸಾನಂದ ಯೋಗೀಂದ್ರ ಒಬ್ಬ ಒಂದ ಬಾಮನ್ ಭೇಟಿ ಹಾಕ್ರಿ. ನಿಮ್ಗೆ ಹೇಳ್ತೀನಿ ನೋಡ್ರಿ, ಸಾನಂದ ಯೋಗಿ ನರಕಕ್ಕೆ ಹೋಗಿದ್ನಂತೆ, ಯಮಲೋಕಕ್ಕೆ ಹೋಗಿದ್ನಂತೆ. ಯಮಲೋಕಕ್ಕೆ ಹೋಗಿ ಅಲ್ಲಿ ನರಕದ ದಂಡಿ ಮೇಲೆ ನಿಂತುಕೊಂಡು ಓಂ ನಮ ಶಿವಾಯನ್ನ ಕಟ್ಟಿದ್ನಂತೆ, ನರಕಿಗಳು ಉದ್ಧಾರ ಆಗಲಿ ಅಂತೇಳಿ. ನರಕದಾಗಿದ್ದ ಪಾಪಿಗಳೆಲ್ಲ ಆ ಮಹಾಮಂತ್ರವನ್ನು ಕೇಳಿ ಎಲ್ಲರೂ ಮ್ಯಾಲೆ ಬಂದು ಮುಕ್ತರಾಗಿ ಹೊರಟಾಗ ಯಮ ಬಂದು ಕೇಳಿದಂತೆ, ಇಂಥ ಪುಣ್ಯಾತ್ಮರು ನೀವು ಬಂದು ಹಿಂಗೆ ಮಾಡೋದ್ರಿಂದ ನಮ್ಮ ಕೆಲಸ ನಿಂತು ಹೋಗ್ತಾವು, ನಾವೇನು ಮಾಡಬೇಕು ಅನ್ನಂತ. ಯಾರು? ಯಮ ಅನ್ನಂತ. ಇದು ನೋಡಿ ಎಲ್ಲಿ ಕಚ್ಚಿ ತೊಗೊಂಬಂದಾರ, ಹಂಗೆ ವಿಚಾರ ಮಾಡಿದ್ರು. ಅದಕ್ಕೆ ಅವ ಸಾನಂದ ಅನ್ನಂತ, ಈಗೇನು ಮುಕ್ತರಾಗ್ಯಾರ ಆಗೋಲ್ರಕ್ಕ, ಏನು ಕಂಡಾಬಿಟ್ಟು ನಿನ್ನ ನರಕ ಖಾಲಿ ಆಗ್ಯಾವು ಆಗಲಿ, ಮುಂದೆ ನಾ ಸಿದ್ಧಾರೂಢಾಗಿ ಬಂದು ಈ ಮಂತ್ರ ಹರಿಸ್ತೀನಿ, ಆಗ ನರಕ್ಕೆಲ್ಲ ತುಂಬ್ತಾವು ಅನ್ನಂತವ. ಇವು ನೋಡ್ರಿ, ಅವು ನಮ್ಮ ತಲೆಯಾಗ ಹುಳ ಭಾಳ ಹೇಳ್ತಾವು, ಬೇಡ. ಒಮ್ಮೊಮ್ಮೆ ವಿಚಾರ ಮಾಡಿದ್ರೆ ನಾವು ಯಾವ ಜಗತ್ತಿನಾಗ ಅದೀವಿ ಅನಿಸ್ತದೆ. ಅದಕ್ಕೆ ಅವ್ರಿಗೆ ಹೇಳಿದ್ ನಾನು, ಸಾನಂದ ಯೋಗಿ ಹೋಗಿದ್ದು ಖರೆ, ನರಕ ಖಾಲಿಯಾಗಿದ್ದು ಖರೆ, ಅವಾಗ ಯಮ ಬಂದು ಕೇಳಿದ್ದನು ಖರೆ, ಮುಂದೆ ಪಾಪಿಗಳ ಇಲ್ದಂಗೆ ಮಾಡ್ತೀನಿ, ಸಿದ್ಧಾರೂಢನಾಗಿ ಅವತರಿಸಿ ಬಂದು ಹೊಲೆ 18 ಜಾತಿ ಅಂತ್ಯ ಜಮದಲ್ಲಿ ಮಾಡಿಕೊಂಡು ಬ್ರಾಹ್ಮಣ ಪರ್ಯಂತರ ಈ ಮಂತ್ರವನ್ನು ಉಚ್ಚರಿಸಿ ಇನ್ನು ಪುನಃ ನಿನ್ನ ನರಕದ ಕೆಲಸನ ಇಲ್ದಂಗೆ ಮಾಡ್ತೀನಿ ಅಂತ ವಚನ ಕೊಟ್ಟನ ಮಗನ ಅವನ ಸಿದ್ಧಾರೂಢ ಅಂತ ಹೇಳಿ. ಇನ್ನೇನು ಬೇಕಾಗ್ಯದ? ಇಂಥವೆಷ್ಟೋ ತಲೆಯಾಗ ಬೆಂಕಿ ಬೀಳುವಂಗ ಪ್ರಶ್ನೆ ಮಾಡ್ತಾರೆ, ತಲೆಯಾಗ ಬೆಂಕಿ ಬೀಳುವಂಗ ಮಾತಾಡ್ತಾರೆ. ಇದರ ಅರ್ಥ ಏನು? ನಮ್ಮ ಜಾತಿ, ಒಟ್ಟು ನಮ್ಮ ಜಾತಿಕ್ಕಿಂತ ಹೆಚ್ಚಿಂದ ಯಾವುದೂ ಇಲ್ಲ. ಸಿದ್ಧಾರೂಢಗ ಲಿಂಗ ಇಲ್ಲ, ಸಿದ್ಧಾರೂಢ ಯಾವ ಜಾತಿ ಅವನು ಏನು ಅಂತ ಹಿಂಗ ಕೇಳ್ರಿ.
ಈ ದೃಷ್ಟಿಯಿಂದ ಜಗತ್ತಿನೊಳಗೆ ಇವ್ರಿಗೆ ಈ ಮಂತ್ರ ಆಯ್ತು, ಓಂ ನಮಃ ಶಿವಾಯ. ಇವರು ಹೊರಗೆ ಬಿಚ್ಚನ್ಬೇಡ ಅಂದ್ರು. ಅವರು ಏನಂದ್ರು, ಗಾಯತ್ರಿ ಮಂತ್ರ ಬ್ರಾಹ್ಮಣರದು, ಹೊರಗೆ ಯಾರು ಬಿಚ್ಚನ್ಬಾರ್ದು ಅವ್ರಂದ್ರು. ಉಳಿದ ಜನಾಂಗ ಹುಟ್ಟೈತಿಲ್ಲ, ತಿಪ್ಪೆಗೆ ಹುಟ್ಟ್ಯಾರ ಇವರು. ಇವ್ರಿಗೇನು ಮೋಕ್ಷ ಇಲ್ಲ, ಇವ್ರಿಗೇನು ಧನ್ಯ ಆಗೋ ಹಕ್ಕಿಲ್ಲ, ಇವ್ರದ್ದು ಮಾನವ ಜನ್ಮ ಅಲ್ಲ. ಅವರು ಬ್ರಾಹ್ಮಣೇತರರಿಗೆ ಶೂದ್ರ ಅಂದ್ರು, ಇವರು ವೀರಶೈವೇತರರಿಗೆ ಭವಿ ಅಂದ್ರು. ಇವ್ರ ಗತಿ ಏನಪ್ಪ? ಇದಕ್ಕಾಗಿ ಪರಶುಭನು ಅವತರಿಸಿದ, ಅವನೇ ಸಿದ್ಧಾರೂಢ. ಹರಿಜನರು ಗಿರಿಜನರು ಅವರು ಇವರು. ನಮ್ಮ ಮಠದೊಳಗೆ ಹೇಳ್ತೀನಿ ನಿಮಗೊಂದು ಮಾತು. ನಮ್ಮ ಪೂರ್ಣಾನಂದರಂತ ಒಬ್ಬರು ಸಾಧುಗಳು ಮನ್ಮನ್ ದೇಹ ಬಿಟ್ಟರವರು. ಲಮಾಣಿ ತಾಂಡೆ, ಎಲ್ಲೆಲ್ಲಿ ಲಮಾಣಿ ತಾಂಡೆ ಅದಾವು ಆಯಾ ಲಮಾಣಿ ತಾಂಡೆಗೆ ಹೋಗಿ ಅಲ್ಲಲ್ಲೇ, ಮತ್ತು ಅವ್ರಿಗೆ ಶಾಸ್ತ್ರ ಗೊತ್ತಿದ್ದಿಲ್ರಿ, ಅವ್ರನ್ನ ಕರೆದು ಅವ್ರಿಗೆ ಲಿಂಗ ಕಟ್ಟಿ ಅವ್ರಿಗೆ ಶಿವಪೂಜಾ ವಿಧಾನ ಹೇಳಿ ಒಂದೊಂದು ತಾಂಡೆದೊಳಗೆ ಕಂಡು ಆಪತ್ತಿ ಮುಂದೆ ಶಿಷ್ಯರಾಗ್ಬಿಟ್ಟು ನಿಮ್ಗೆ ಹೇಳ್ತಾರೆ. ಇವತ್ತಿಗೂ ಅವ್ರು ನೋಡ್ರಿ ನೀವು, ಅವ್ರು ಕುಡಿ ಚಟ ಇಲ್ಲ, ತಿನ್ನು ಚಟ ಇಲ್ಲ. ಯಾಕಂದ್ರೆ ನಾವು ಲಿಂಗ ಕಟ್ಕೊಂಡಿವ್ರಿಪ್ಪ, ನಮಗೆ ಶಿವಾನಂದ ಮಠದವರು ಲಿಂಗ ಕಟ್ಟ್ಯಾರ, ನಾವು ವೀರಶೈವ ಉಪಾಸಕರಿದ್ದಂಗೆ ನಾವು ಆ ಸದಾಶಿವ ಮಂತ್ರವನ್ನ ಜಪ ಮಾಡ್ತೀವಿ ನಾವು. ಒಮ್ಮಿಲ್ಲಿ ರೋಗಿಗೆ ಸುಗ್ಗಿ ಬಂದಿದ್ರು ಅವರು, ಕೆಲವು ಮಂದಿ ಲಮಾಣ್ಯರು. ಇವರು ಹೊಲಕ್ಕೆ ಬರ್ರಿ ಪಾಲುಗಳಿಗೂ ಅಂತ ಸಾವುಕಾರ ಕರೆಯಕ್ಕೆ ಹೋದ್ರೆ ಅವ್ರಂದ್ರು, ನಮ್ಮ ಲಿಂಗ ಪೂಜೆ ಆಗಿಲ್ರಿ, ಇನ್ನು ನಮ್ಮ ಲಿಂಗ ಪೂಜೆ ಆಗೋ ತನಕ ಬರುದಿಲ್ಲ, ನಾವು ಒಂದು ತಾಸು ಕೆಲಸ ಜಾಸ್ತಿ ಮಾಡ್ತೀವಿ, ನಮ್ಗೆ ಉಪದ್ರ ಮಾಡಬೇಡ್ರಿ ಅಂದ್ರು. ಇದಕ್ಕೆ ನಿಂತೀರಿ ನೀವು. ಲಮಾಣ್ಯರು ಕುಡಿಯುವುದು ತಿನ್ನುವುದು ಬಿಟ್ರು. ಮುಂದಿನ ನಿಮಗೆ ಗೊತ್ತು, ನಾನು ಯಾಕೆ ಹೇಳಿದ. ಯಾರ್ಯಾರು ನೀವು ಚಲೋ ಅಂತಿದ್ರಿ, ನಿಮ್ಮ ಸಲುವಾಗಿ ಪಂಚಶೀಲ ಹೋಟೆಲ್ಗಳು ತಯಾರ. ಈ ಅನಾಚಾರ ಒಳಗಿಟ್ಟುಕೊಂತೀರಿ, ಈ ಅತ್ಯಾಚಾರ ಒಳಗಿಟ್ಟುಕೊಂತೀರಿ, ಜಾತ್ಯಾಭಿಮಾನ ಮುಂದೆ ಮಾಡ್ಕೊಂತೀರಿ, ಎಲ್ಲಿ ಸಾಧ್ಯ ಆಗಬೇಕಪ್ಪ? ಅದಕ್ಕೆ ಸಿದ್ಧಾರೂಢರು ನೋಡ್ರಪ್ಪ, ಅವರು ಹಿಂಗಂತಾರೆ, ನೀವು ಹಿಂಗಂತೀರಿ, ಉಳಿದ ಜೀವಿಗಳ ಪಾಡೇನು? ಅದಕ್ಕೊಂದು ಮಾತಂತಾರೆ ಅವರು, ಲಿಂಗ ಮಂತ್ರಾಗಮಗಳೆಲ್ಲ ಲಿಂಗವಂತರು ನಿಮ್ಮವೆಂದರು, ಮಂಗಲ ಸುಧಾಯಾತ್ರೆ ಮಂತ್ರಂ ಹರಿಯು ವೇದಗಳು, ಪುನರೆಲ್ಲರೂ ನಮ್ಮವೆಂಬರು, ಹಿಂಗಿ ಪೋಲದ ಯುಳಿದ ಜನರಿಗೆ ತುಂಗಭಂಗವು, ಶಾಸ್ತ್ರ ದೇವತೆ ಅವರಿಗಿಲ್ಲೇನು, ಅವರಿಗಿಲ್ಲೇನು. ಜಗತ್ತು ಈಶ್ವರನ ಲೀಲಾವಿಲಾಸ, ಜಗತ್ತು ಈಶ್ವರನ ಲೀಲಾವಿಲಾಸ. ಎಲ್ಲ ಪ್ರಾಣಿಗಳು ಅವನ ದಯೆಯಿಂದ ಈ ಜಗತ್ತಿಗೆ ಬಂದಾರ. ಪ್ರತಿಯೊಬ್ಬರು ಅವನ ಕರುಣೆಯ ಮಕ್ಕಳು. ಈ ಊರಾಗ ಹುಟ್ಟಿರ್ಲಿ, ಈ ಓಣ್ಯಾಗ ಹುಟ್ಟಿರ್ಲಿ, ಆ ಓಣ್ಯಾಗ ಹುಟ್ಟಿರ್ಲಿ, ಎಲ್ಲರಿಗೂ ಹುಟ್ಟು ಒಂದೇ, ಸಾವು ಒಂದೇ. ಪ್ರಾರಬ್ಧ ಭಿನ್ನ ಭಿನ್ನ ಇರಬಹುದು, ನೀವು ಕಲ್ಪಿಸಿಕೊಂಡ ಜಾತಿಗಳು ಭಿನ್ನ ಭಿನ್ನ ಇರಬಹುದು. ತಾಯಿಯಾಗಿರ್ತಕ್ಕಂಥ ಪರಮಾತ್ಮ ಎಲ್ಲರನ್ನೂ ಸಮನಾಗಿ ನೋಡುತ್ತಿದ್ದಾನೆ. ಎಲ್ಲರೂ ಉದ್ಧಾರ ಆಗ್ಬೇಕಂತ ಬಯಸಬೇಕು ಹೊರತು ಅದಕ್ಕೆ ಬಸವಣ್ಣವರು ಬಾಜು ನನಗಿದುವೇ ಮಣ್ಣು, ಓಂ ನಮಃ ಶಿವಾಯ ಎಂಬುದೇ ಮಂತ್ರ, ಓಂ ನಮಃ ಶಿವಾಯ ಎಂಬುದೇ ತಂತ್ರ. ಏನ್ರಿ ಯಾರನ್ನೂ ಬಿಡಲಿಲ್ಲ. ಮಾದಾರ ಚೆನ್ನಯ್ಯ, ಡೋಹರ ಕಕ್ಕಯ್ಯ, ಮೇದಾರ ಕಾತಯ್ಯ, ಒಬ್ಬರ ಇಬ್ಬರ ಎರಡ ಮೂರ ನಾಲ್ಕ. ದೊಡ್ಡ ಕ್ರಾಂತಿ 12ನೇ ಶತಮಾನದ ಬಸವಣ್ಣವರ ಕ್ರಾಂತಿ ಸಣ್ಣ ಕ್ರಾಂತಿ ಅಲ್ಲ. ಸಕಲ ಮಾನವ ಕುಲವನ್ನೆಲ್ಲವನ್ನು ಒಂದುಗೂಡಿಸಿ ಎಲ್ಲ ಮಾನವ ಕುಲದಲ್ಲಿ ಏಕತೆಯನ್ನು ತಂದು ಎಲ್ಲರೂ ಸಹಬಾಳ್ವೆ ಮಾಡಬೇಕೆಂಬುದೇ ಆತನ ಗುರಿ ಇತ್ತು.
ಆಗೂ ಕೆಡಿಸಿದ್ವು ಯಾವುವು? ಜಾತಿ ಭಾವನೆಗಳೇ. ಕಲ್ಯಾಣ ಕ್ರಾಂತಿ ಯಾಕಾಯಿತು? ಜಾತಿಗಳ ಕಲ್ಪನೆಗಳೇ ಆಯಿತು ಹೊರತಾಗಿ ಬಾಕಿದೇನೂ ಅಲ್ಲ. ಆದ್ದರಿಂದ ಇಲ್ಲಿ ನೋಡ್ರಪ್ಪ, ನೀವು ಯಾರೂ ಇನ್ನೊಬ್ರು ಹೆಚ್ಚು ಕಡಿಮೆ ಅನ್ಬೇಡ್ರಿ. ಯಾರು ಗುಣವಂತರೋ, ಯಾರು ನೀತಿವಂತರೋ, ಯಾರು ಭಕ್ತಿಯುಕ್ತರೋ, ಯಾರು ಪರಶುವನ ನಾಮಸ್ಮರಣೆ ಮಾಡುವರೋ ಅವರೆಲ್ಲರೂ ನಾವು ಒಂದೇ. ಹಾರುವ ಮೊದಲಾಗಿ ಅಂತ್ಯಜ ಕಡೆಯಾಗಿ ಶಿವಭಕ್ತರನ್ನೆಲ್ಲ ಒಂದೇ ಕುಲದವರೆಂಬೆ. ಇವರು ಮಾತಿಲ್ಲೇ ಹಾರುವ ಮೊದಲಾಗಿ ಅಂತ್ಯಜ ಕಡೆಯಾಗಿ ಶಿವಭಕ್ತರಾದವರೆಲ್ಲರೂ ಒಂದೇ ಕುಲದವರೆಂಬೆ. ಇನ್ನೊಂದು ಕಡೆಗೊಂದು ಮಾತಂದರೆ ನೆನಪಿಟ್ಟುಕೊಳ್ರಿ, ಬಹಳ ನೆನಪಿಡತಕ್ಕಂಥ ಮಾತು. ಆವನಾದೊಡೇನೋ ಶಿವನ ನಾಮವ ನೆನೆವವನ ಬಾಯ ತಾಂಬೂಲ ಮೆಲುವೆ, ಅವನ ಬೀಳುಡಿಗೆಯ ಹೊರುವೆ, ಅವರ ಮನೆಯಾಳಾಗುವೆ ಕೂಡಲ ಸಂಗಮ ದೇವ. ಎಷ್ಟು ದೊಡ್ಡವರು ಬಸವಣ್ಣವರು, ಎಂತ ಆವನಾದೊಡೇನೋ ಯಾರೇ ಇರಲಿ ಹೋಗೋ ನೀನು. ಶಿವನಾಮ ನೆನೆವವನ ಬಾಯ ತಾಂಬೂಲ ಮೆಲುವೆ, ಯಾರ ಬಾಯೊಳಗೆ ಶಿವಾಯ ನಮ್ಮ ಮಹಾಮಂತ್ರದ ಅವನ ಬಾಯೊಳಗೆ ತಾಂಬೂಲ ಹಾಕ್ಕೊಂತೀನೋ ಅವನ ಬೀಳುಡಿಗೆಯ ಹೊರುವೆ, ಅವನ ಮನೆಯ ಆಗುವೆ ಕೂಡಲ ಸಂಗಮ ದೇವ. ಶರಣರು ಏನು ಸಾಧಿಸಿದ್ರು, ಸಿದ್ಧಾರೂಢರು ಅದನ್ನೇ ಸಾಧಿಸಿದ್ರು. ಶರಣರು ಏನು ಸಾಧಿಸಿದ್ರು ಅದನ್ನ ಶಿವಾನಂದರು ಸಾಧಿಸಿದರು. ಆದರೆ ಬರಬೇಕಾಗಿರ್ತಕ್ಕಂಥ ಆತಂಕಗಳು ಅನೇಕ ಕ್ಲಿಷ್ಟತರವಾಗಿರ್ತಕ್ಕಂಥ ಪ್ರಸಂಗದಲ್ಲಿ ಬಂದ್ರೂ ಕೂಡ ಧೈರ್ಯವಾಗಿ ಎದೆಗೊಟ್ಟು ನಿಂತು ಇದನ್ನೆಲ್ಲ ಮಾಡಿದ್ರಪ್ಪ. ಅದಕ್ಕೆ ಕರುಣವಿಟ್ಟವರನ್ನು ಈ ಜಗದೀಶ್ವರನು ಪುಟ್ಟಿಸಲಿಲ್ಲವೇನೆ? ಅರಿಯುತ್ತಿರೆ ನೀವಷ್ಟು ದೊಡ್ಡವರಲ್ಲಪ್ಪ, ಎಲ್ಲರೂ ದೊಡ್ಡವರು. ಈ ಜಗತ್ತಿಗೆ ಯಾರ್ಯಾರು ಬಂದಾರ ಎಲ್ಲರೂ ಒಂದೇ ಜಗದಾಗಿಂದ ಬಂದಾರ, ಎಲ್ಲರೂ ಒಂದೇ ಕೇಂದ್ರದಾಗಿಂದ ಬಂದಾರ. ವೀರಶೈವರ ಸ್ವರ್ಗ ಅಂತೈತೇನು? ಬ್ರಾಹ್ಮಣರ ಸ್ವರ್ಗ ಅಂತೈತೇನು? ಕ್ಷತ್ರಿಯರ ಸ್ವರ್ಗ ಅಂತೈತೇನು? ಇರುವುದ ಒಂದು ಸ್ವರ್ಗ ನಾವು ನೋಡಿದ್ದು. ನರಕ್ಕೆ 88 ಕೋಟಿ ಅದಾವಂತ, ನಾವು ಲೆಕ್ಕ ಮಾಡಿಲ್ಲ, ಯಾಕಂದ್ರೆ ಅಲ್ಲಿ ಹೋಗೇ ಇಲ್ಲ. ಗುರುಪುತ್ರರಿಗೆ ನರಕತನಕ್ಕೆ ಹೋಗುವ ಅವಶ್ಯಕತೆನೂ ಇಲ್ಲ. ಕೈಲಾಸ ಒಂದು ಪರಮಾತ್ಮ ಒಬ್ಬನೋ ಇಬ್ಬರು? ಒಬ್ಬ. ಮತ್ತು ಪರಮಾತ್ಮನಿಂದ ಇವೆಲ್ಲ ಅನಂತ ಕೋಟಿ ಬ್ರಹ್ಮಾಂಡಗಳು ಬಂದವಲ್ಲ. ಇದ್ರಾಗ ಯಾವ ಹೆಚ್ಚು ಯಾವ ಕಡಿಮೆ, ಯಾವುದು ದೊಡ್ಡದು ಯಾವುದು ಸಣ್ಣದು, ಯಾವುದು ಹೀನ ಯಾವುದು ಉಚ್ಚ, ಏನು ಇಲ್ಲ. ಹಂಗೆಲ್ಲ ಮಾಡಬಾರ್ದು. ನೋಡ್ರಿ, ನೀವು ಶಿವಾಯನಮ್ಮ ಅಂದ್ರೆ ನಿಮಗೆಲ್ಲ ಅನುಕೂಲ ಆಗ್ತದ ಅಂದ್ರು ಸಿದ್ಧಾರೂಢರು. ಅಂತಾರವರು ಕಡು ಸಮರ್ಥನ ಸರ್ವರು ಸುಸಮತಾ ಭಾವ ಕಾರುತ ಹೃದಯವು ದಿವನೆಂದು ಪಂಚಾಕ್ಷರಿಯ ಮಂತ್ರವರು ಇಡದೆಯ ಜಂಗಮರು ನುಡಿಯಲ್ ಒಡನೆ ಅವಲಿಂಗಗಳು ತಾವು ಸಿಡಿಯುತ್ತವರವರ ಕೈ ಮೊಗಚೆಯೊಳು ಪತಿಸಲ್ಲೇ ಲಿಂಗ ಮಧ್ಯೆ ಜಗತ್ ಸರ್ವಂ ಲಿಂಗಮಯಂ ಜಗತ್ ಲಿಂಗಬಾಹ್ಯಾತ್ ಪರನ್ನಾಸ್ತಿ ತಸ್ಮಾತ್ ಲಿಂಗಂ ಅಹಂ ಸದಾ. ಶಿವಾಗಮ ಆಗಮ ಹೇಳ್ತದೆ, ಲಿಂಗ ಮಧ್ಯೆ ಜಗತ್ ಸರ್ವಂ. ಇದನ್ನೆಲ್ಲರಂತೀವಿ ನಾವು. ಲಿಂಗ ಮಧ್ಯೆ ಜಗತ್ ಸರ್ವಂ ಲಿಂಗಮಯಂ ಇದಂ ಜಗತ್. ಸರ್ವಂ ಅಂದ್ರೇನು? ಎಲ್ಲವೂ ಅಂತಿದೋ, ಒಂದಿಷ್ಟು ಬಿಟ್ಟು ಅಂತಿದೆ. ಸರ್ವಂ ಲಿಂಗಮಯಂ ಇದಂ ಜಗತ್, ಇದೆಲ್ಲವೂ ಲಿಂಗಮಯವಿದೆ. ಇದು ಆಗಮ ವಾಕ್ಯ. ಶ್ರುತಿ ಹೇಳ್ತದೆ ಈಶಾವಾಸ್ಯಂ ಇದಂ ಸರ್ವಂ ಯತ್ಕಿಂಚ ಜಗಚ್ಚಾನ್ ಜಗತ್. ಇದೆಲ್ಲವೂ ಈಶ್ವರಮಯ ಅಂತ ಹೇಳ್ತದೆ.
ಇದೆಲ್ಲ ಅಂದ್ರೆ ಏನೇನಂತಿದ್ ನೀನು? ಏನೇನು ಕಾಣುತ್ತದೆಯೋ, ಏನೇನು ಭಾವಿಸುತ್ತೀಯೋ, ಏನೇನು ತೋರುತ್ತದೆಯೋ ಅದೆಲ್ಲವೂ ಲಿಂಗಮಯ. ಅಪವಿತ್ರ ಅನ್ನುವ ವಸ್ತುನ ಇಲ್ಲ. ಸತ್ಯಂ ಶಿವಂ ಸುಂದರಂ 3 ಶಬ್ದ ಇಟ್ಬಿಟ್ರು. ಸತ್ಯಂ, ಯಾವುದು ಸತ್ಯವೋ ಅದು ಶಿವ, ಯಾವುದು ಶಿವವೋ ಅದು ಸುಂದರ. ಹಂಗಾರೆ ಪರಮಾತ್ಮನು ಅಥವಾ ಲಿಂಗವು ಎಷ್ಟು ದೊಡ್ಡದಪ್ಪ ಅಂತ ಕೇಳಿದ್ರೆ, ಲಿಂಗ ಮಧ್ಯೆ ಜಗತ್ ಸರ್ವಂ. ಯಾವುದರಲ್ಲಿ ಜಗತ್ತು ತೋರುತ್ತದೆಯೋ, ಯಾವುದರಲ್ಲಿ ಜಗತ್ತು ಇರುತ್ತದೆಯೋ, ಯಾವುದರಲ್ಲಿ ಜಗತ್ತು ಪ್ರಳಯವಾಗುತ್ತದೆಯೋ ಅದು ಲಿಂಗ. ಲಿಂಗಮಯವಾಗಿದೆ ಈ ಜಗತ್ತು, ಸರ್ವವೂ ಲಿಂಗಮಯವಾಗಿದೆ. ಲಿಂಗ ಬಾಯಾತ್ ಪರನ್ನಾಸ್ತಿ. ಲಿಂಗದ ಹೊರತು ಇನ್ನೊಂದು ವಸ್ತುವೇ ಇಲ್ಲ. ಶಬ್ದ ಫರಕ್ರಿ, ಶಬ್ದಕ್ಕೆ ಬರೆದಾಡೋದು. ಲಿಂಗ ಬಾಹ್ಯಾತ್ ಪರನ್ನಾಸ್ತಿ ತಸ್ಮಾತ್ ಲಿಂಗಂ ಅಹಂ ಸದಾ. ಲಿಂಗದ ಹೊರತು ಇನ್ನೊಂದು ವಸ್ತುವೇ ಇಲ್ಲ. ಏನೇನು ನೋಡ್ತಿದ್ದೆ ಅದೆಲ್ಲ ಲಿಂಗಮಯ, ಏನ್ ನೋಡ್ತಿದ್ದು ಶಿವಮಯವದು. ಅದನ್ನ ಮತ್ತೇನ್ ಮಾಡಿದ್ರು, ಏನ್ ನೋಡ್ತಿದ್ದೋ ಏನ್ ಭಾವಿಸ್ತಿದ್ದೋ ಅದು ಬ್ರಹ್ಮಮಯ. ಅದು ಸರ್ವಂ ಲಿಂಗಮಯಂಬಿದಂ ಜಗತ್, ಸರ್ವಂ ಶಿವಮಯಂಬಿದಂ ಜಗತ್, ಸರ್ವಂ ವಿಷ್ಣುಮಯಂಬಿದಂ ಜಗತ್, ಸರ್ವಂ ಬ್ರಹ್ಮಮಯಂಬಿದಂ ಜಗತ್. ಹೌದು, ಬೇಕಾದ ಅನ್ಕೊಡ್ರಿ, ನಿಮ್ ತಾಕತ್ತು. ಪರಂತು ಇರುವುದು ಒಂದದು, ಏನಿಲ್ಲ. ಬ್ರಹ್ಮಮಯರ ಅನ್ರಿ, ವಿಷ್ಣುಮಯರ ಅನ್ರಿ, ಶಿವಮಯರ ಅನ್ರಿ, ಲಿಂಗಮಯರ ಅನ್ರಿ, ಇನ್ನೇನು ಅನ್ಕೊಂಡ್ರು ಕೂಡ ಪರಮಾತ್ಮನು ಏಕಮೇವಾದುತೇನಿದ್ದಾನೆ. ಎಂ ಶೈವ ಸಮಪಾಸತೆ. ಯಾವುದನ್ನು ಶೈವರು ಶಿವನೆಂದರು. ಎಂ ಶೈವ ಸಮಪಾಸತೆ ಶಿವೈತಿ ಬ್ರಹ್ಮೇತಿ ವೇದಾಂತಿನೋ. ಅದನ್ನ ವೇದಾಂತಿಗಳು ಬ್ರಹ್ಮವೆಂದರು, ಅದನ್ನು ಶೈವರು ಶಿವನೆಂದರು. ಮತ್ತಿಷ್ಟು ನಮಗೆ ಅನುಕೂಲಕರವಾಗಿರ್ತಕ್ಕಂಥ ಪ್ರಮಾಣ ಗೊತ್ತಿದ್ದಾಗ್ಯಾದ್ರೂ ಕೂಡ ನಮ್ಮ ಬುದ್ಧಿ ಒಳಗೆ ಏನು ತುಂಬ್ಯಾನೋ ಪರಮಾತ್ಮ. ಒಂದು ನಮಗೆ ರೋಗ ಇರುವುದೇನು? ಮತಾಭಿಮಾನ. ಮತಾಭಿಮಾನ ಅದನ್ನು ಯಾವ ಪುಣ್ಯಾತ್ಮ ಬೀಜ ನೋಡಿ ಯಾವ ನಕ್ಷತ್ರದಾಗ ಈ ಜಾತಿ ಬೀಜ ತಲೆಯಾಗ ಓರ್ಯಾನೋ ಏನೋ, ಪೀಕ್ ಜಾಲಿ ಗಿಡ ಕಡದಂಗೆಲ್ಲ ಪುಂಕಾನುಪುಂಕವಾಗಿ ಹೇಳುವಂತೆ ನಮ್ಮಲ್ಲಿ ಮತಾಭಿಮಾನಗಳು ಹೇಳ್ತಾ ಇದ್ದಾವೆ. ಮತಾಭಿಮಾನ ಏನು ಮಾಡ್ಯಾವು? ಪರಸ್ಪರ ಪ್ರೀತಿಯನ್ನು ಕಳಿತಾವು. ನಿಮ್ಮನ್ನು ನೋಡಿ ನಾ ಪ್ರೀತಿ ಮಾಡಬೇಕಾದ್ರೆ, ನನ್ನ ನೋಡಿ ನೀವು ಪ್ರೀತಿ ಮಾಡಬೇಕಾದ್ರೆ ಅಲ್ಲಿ ಅದು ಇರ್ಕೂಡುದು. ಅದು ಇತ್ತು ಅಂದ್ರೆ ನಿಮ್ಮನ್ನು ನೋಡಿದ್ರೆ ನಂಗೆ ಸಮಾಧಾನ ಆಗೋದಿಲ್ಲ, ನನ್ನ ನೋಡಿದ್ರೆ ನಿಮಗೆ ಸಮಾಧಾನ ಆಗೋದಿಲ್ಲ. ಆದ್ದರಿಂದ ಈ ಒಂದು ಭಾವನೆಗಳನ್ನು ಬಿಡ್ರಿ ಅಂತ ಹೇಳಿದ ಕೂಡಲೇ ಅವರಂದರು ತಿಳಿತು. ಮಂತ್ರ ಕೆಡ್ತದ ಅಂತ ತಿಳ್ಕೊಂಡಿದ್ವಿ, ಮಂತ್ರ ಅಂದವರು ಕೆಡ್ತಾರಂತ ತಿಳ್ಕೊಂಡಿದ್ವಿ, ಕೇಳಿದವರು ಕೆಡ್ತಾರಂತ ತಿಳ್ಕೊಂಡಿದ್ವಿ. ನಾವು ತಪ್ಪು ತಿಳ್ಕೊಂಡ್ವಿ. ಸಿದ್ಧಾರೂಢ, ನಮ್ಮ ಲಿಂಗವನ್ನು ನಮಗೆ ಕೊಡು ಅಂದ್ಕೂಡ್ಲೆ ನಾವು ಕೊಡೋದನೇ ಇಲ್ಲ. ನೀವು ಶಿವಾಯನ ಮನ್ರಿ, ನಿಮ್ಮ ಬೊಗಸಾಗ ತಾವ ಲಿಂಗ ಬರ್ತಾವ ಒಂದು ಕೂಡಲೇ ಒಬ್ಬೊಬ್ಬರು ಬೊಗಸೆ ಒಡ್ಡಿ ಎಲ್ಲ ಪುಣ್ಯಾತ್ಮರು ಓಂ ನಮಃ ಶಿವಾಯ ಎಂಬತಕ್ಕಂಥ ಮಂತ್ರವನ್ನು ಅಂದಾಗ ಲಿಂಗಗಳೆಲ್ಲ ಸಿಡಿಸಿಡಿದು ಬಂದು ಅವರ ಬೊಗಸೆಯಲ್ಲಿ ಬಂದು ನಿಂತು. ಅವಾಗ ಎಲ್ಲರಂದ್ರು, ಹೌದಪ್ಪ, ಓಂ ನಮಃ ಶಿವಾಯ ಮಹಾಮಂತ್ರ ಎಷ್ಟು ದೊಡ್ಡದು, ಅದು ನಂದಲ್ಲಿ ಪಾವನದರಿ, ಅದು ಕಿಮ್ಮತ್ ದೊಡ್ಡದ. ತ್ರೈಲೋಕ್ಯ ವಿಜಯ ಕವಚದಲ್ಲಿ ಪರಮಾತ್ಮನ್ ಮಾತು ಹೇಳ್ತಾನ ಋಗ್ವೇದೊಳಗ, ಯಾರು ಈ ಮಹಾಮಂತ್ರವನ್ನು ಅಂದು ಧನ್ಯರಾಗುವರೋ ಅವ್ರನ್ನ ರಕ್ಷಣಾ ಮಾಡ್ಬೇಕಂಥೇಳಿ ಪರಮಾತ್ಮ ಕಾತರದ ಭಕ್ತಾನುಗ್ರಹ ಕಾತರ ಔಷಧಂತವಾಗ ಯಾರು ಲಗು ಶಿವಾಯನ ಅಂತಾರೋ ಅವ್ರನ್ನ ಯಾವಾಗ ಉದ್ಧಾರ ಮಾಡ್ಯಾನೋ ಅಂತ ಅವಾಗ ಚಿಂತೆದಂತ ಇವಾಗ ಅನ್ನ ಕೂರ್ಸೋತಿಲ್ಲ. ಜೀವನಿಗೆ
ಅನ್ನಕ್ಕೆ ಪುರುಸೊತ್ತಿಲ್ಲಂತ. ಅವ ಅಂದ್ರು ಸಾಕು, ಇವನ್ ಬಿಡಬಾರ್ದು, ನನ್ನಂಗ ಮಾಡ್ಕೋಬೇಕಂತ ಅವ ತಯಾರದನ. ಕವಚದಲ್ಲಿ ಬರ್ತದೆ, ಈಗ ನನ್ನ ಕಡೆಗೆ ನೋಡಿದ್ರೆ ಸಾಕು ಕರೆದು ಉಣಿಸ್ಬೇಕು ಅಂತ ಇವ ಅಂತಾನ. ಇವ ಕರಿತಾನ. ಅವ ಸಂತಿ ಗದ್ದಲಾಗದ. ಆ ಗದ್ದಲದಾಗ ಇವ ಕೂಗಿದ್ದು ಅವನು ಕೇಳವಲ್ಲು. ಹಂಗ ಜೀವನು ಸಂಸಾರವೆಂಬ ಸಂತೆ ಗದ್ದಲದೊಳಗೆ ಕೂಗಿದ್ರೂ ಕೇಳವಲ್ಲ. ಅವನು ಶಾಸ್ತ್ರಗಳ ಮುಖದಿಂದ, ವೇದಗಳ ಮುಖದಿಂದ, ಪುರಾಣಗಳ ಮುಖದಿಂದ, ಗುರುಗಳ ಮುಖದಿಂದ, ಮಹಾತ್ಮರ ಮುಖದಿಂದ ಎಷ್ಟು ಕೂಗಿದ್ರೂ ಕೇಳವಲ್ದು. ಯಾಕಂದ್ರೆ ಗಲಾಟೆ ಒಳಗದ ಮನುಷ್ಯ. ಒಮ್ಮೆ ಕೂಗ್ ಕಿವಿಗೆ ಬಿದ್ದು ಓ ಪರಮಾತ್ಮ, ಓಂ ನಮಃ ಶಿವಾಯ ಅಂತ ಇಷ್ಟ ಅಂದ್ರೂ ನಿನ್ನ ಉದ್ಧಾರ ಆಗುವುದರಲ್ಲಿ ಯಾವ ಸಂದೇಹ ಇಲ್ಲ ಅಂತ ತ್ರೈಲೋಕ್ಯ ವಿಜಯ ಕವಚ ಒಂದು ಕಡೆ ಹೇಳ್ತದೆ. ಅಂತಾರಿಲ್ಲೇ ತ್ರಾಯಿ ಸಿದ್ಧನೆ ಜಯತು ಪರತರ, ತ್ರಾಯಿ ಸಿದ್ಧನೆ ಜಯತು ಸುಖಕರ, ತ್ರಾಯಿ ಸಿದ್ಧನೆ ಜಯತು ಭವಹರ, ಜಯತು ಮಾರಹರ, ತ್ರಾಯಿ ಸಿದ್ಧನೆ ಜಯತು ಪುರಹರ, ತ್ರಾಯಿ ಸಿದ್ಧನೆ ಜಯತು ವಿಠಲರ, ತ್ರಾಯಿ ಸಿದ್ಧನೆ ಜಯತು ಶಂಕರ, ಜಯತು ಜೀವರನೆ, ಜಯತು ಜೀವರನೆ. ಹಿಂದಾಗಿದ್ದು ಮರ್ತು ಬಿಡಪ್ಪ ಮಾರಾಯ ಸಿದ್ಧಾರೂಢ, ಇನ್ನು ಮುಂದೆ ನಮ್ಮ ಮೇಲೆ ಕೃಪಾ ಮಾಡು. ಏನೋ ತಿಳಿಯದಂಗೆ ಮಾತಾಡಿದ್ವಿ, ತಿಳಿಯದಂಗೆ ಏನೋ ಆತು, ಎಲ್ಲ ತಿಳಿತಲ್ಲ. ಅದಕ್ಕೆ ನಮ್ಮ ಮೇಲೆ ಇನ್ನು ಕೃಪಾ ಇರಲಿ, ನಮ್ಮ ಮೇಲೆ ನಿಮ್ಮ ಕರುಣಾ ಇರಲಿ ಅಂತೇಳಿ ಎಲ್ಲ ಜಂಗಮರು ಸಿದ್ಧಾರೂಢರನ್ನ ಬೇಡಿಕೊಂಡ್ರು. ಅವಾಗ ಸಿದ್ಧಾರೂಢರನ್ನ ಕರ್ಕೊಂಡ್ಬಂದು ಊಟ ಮಾಡ್ತಾರೆ. ಮುಂದಂತಾರೆ, ಬಳಿಕ ಸಿದ್ಧಾರೂಢನಲ್ಲಿ ಬಳಿಸುತ್ತಂ ತಿರುಪತಿಗೆ ನಮಿಸುತ್ತ ಬೆಳವರಂಗದರಮಣ ಮೂರ್ತಿಯ ದರ್ಶನಂಗೊಂಡು ಬಳಿಕ ಮಲ್ಲಿಂ ಪರಟು ಪಶಿಗೆ ತಲುಕದೆ ಶ್ರೀಕೃಷ್ಣ ತಂದರೆ ಬಳೆಯ ವಸನದ ತುಂಡು ಪೊದೆಯುತ್ತ ಶೈಲಗಂಧದಲ್ಲಿ ಶೈಲಗಂಧದಲ್ಲಿ. ಸಿದ್ಧಾರೂಢ, ನೀವು ಹೋಗ್ಬೇಡ, ನಮ್ಮ ಕೂಡ ನಮ್ಮ ಊರಿಗೆ ಬರಬೇಕು ಅಂತ ಆ ಧನಿಕನಾದ ಶೆಟ್ಟಿ ನೀನು ಕರ್ಕೊಂಡು ಬಂದಿಷ್ಟು ತ್ರಾಸ ಕೊಟ್ಟೆ. ಇವ್ರು ಗೊತ್ತಾಗದಂಗೆ ಏನೋ ಮಾಡಿದ್ರು. ನೀ ದೊಡ್ಡ ಜ್ಞಾನಿ ಅಂತ ನನಗೆ ಗೊತ್ತಿತ್ತು. ಆನೆಗುಂದಿ ಮಹಾರಾಜ ನಿನ್ನನ್ನು ಸತ್ಕರಿಸಿದ್ದ, ಆದರೂ ನಿನ್ನ ಕರ್ಕೊಂಡು ಬಂದು ನಾ ಹಿಂಗೆ ಮಾಡಿದೆ, ನನ್ನ ತಪ್ಪಾತು ಕ್ಷಮಿಸು. ಸಿದ್ಧಾರೂಢ, ನೀವು ಹೊಳ್ಳಿ ಆನೆಗುಂದಿಗೆ ಬರಬೇಕು ಅಂತ ಆ ಶೆಟ್ರು ಕೇಳಿದ್ರು. ಬೇಡ, ನಮ್ಮ ಸಂಚಾರದ ಈಗ ನಾವು ಹೋಗ್ಬೇಕು ಅಂತ ಹೇಳಿ ಶ್ರೀಗರಿಯ ಕ್ಷೇತ್ರದಿಂದ ಸಿದ್ಧಾರೂಢರು ತಿರುಪತಿ ಕ್ಷೇತ್ರಕ್ಕೆ ಹೊಂಟು. ಪರಿಸ್ಥಿತಿ ಹೆಂಗಿತ್ತು? ಹೊತ್ತುಕೊಳ್ಳಕ್ಕೇನೂ ಇಲ್ಲ, ಹಾಸಿಕೊಳ್ಳಕ್ಕೇನೂ ಇಲ್ಲ, ಮೈತುಂಬ ಬಟ್ಟೆ ಇಲ್ಲ, ಶೀತೋಷ್ಣಗಳ ಭಯವಿಲ್ಲ. ಹೆಂಗಿದ್ದ ಸಿದ್ದಪ್ಪ ಹೇಳ್ತಾರೆ, ಧರಣಿಯಾಸನ ರೋಮ ಪದಿಕೆ ಕರವೆ ಪಾತ್ರೆಯು ಈ ಮಳೆಯು ತಿಳಿದುದೇ ಪರಮಾನ ಬಹುದಂತೆಂದು ತಾ ತಿಳಿದು ಚರಿಪ ನಿವನಂ ಗಂಡು ಮೂರ್ಖರು ಮರುಳ ನಿವನವುದೆಂದು ತಿಳಿಯುತ್ತ ಮರುಳತನದು ಪಡೆದು ಪರಿ ಪರಿ ಕಾಡ ತೊಡಗಲ್ಕೆ ಕಾಡ ತೊಡಗಲ್ಕೆ. ಭೂಮಿಯೇ ಆಸನ, ಆಕಾಶವೇ ಹೊದಿಕೆ, ಕರವೇ ಪಾತ್ರೆ, ಮಳೆ ನೀರೇ ಸ್ನಾನ,
ಯಾರಾದರೂ ಒಂದು ತುತ್ತು ಅನ್ನ ಕೊಟ್ಟರು ಅದೇ ಪರಮಾನ್ನ. ಈ ರೀತಿಯಲ್ಲಿ ನೋಡ್ರಿ, ಇಷ್ಟು ದುಡಿದು ಇಷ್ಟು ಕಷ್ಟಪಟ್ಟು ಬಂದು ನಮ್ಮ ಸಲುವಾಗಿ ಅಪ್ಪ ಅವ್ರು ಹುಬ್ಬಳ್ಳಿ ಕುಂತಾರೆ. ಏನ್ ಧನ್ಯರಪ್ಪ ನಾವು. ಹುಬ್ಬಳ್ಳಿ ಹುಟ್ಟಿದ ನಾಯಿ ಹಂದಿಗಳು ಕೂಡ ಪುಣ್ಯ ಮಾಡ್ಯಾವು, ಮನುಷ್ಯರಷ್ಟ ಅಲ್ಲ. ಯಾಕಂದ್ರೆ ಸಿದ್ಧಾರೂಢನಿದ್ದ ದಿಕ್ಕಿನಿಂದ ಬೀಸಿದ ಗಾಳಿ ಎಲ್ಲರನ್ನೂ ಪಾವನ ಮಾಡಿ. ಇಷ್ಟೆಲ್ಲ ಪರಿಸ್ಥಿತಿ ಹಿಂಗಾಗಿತ್ತು ಅಪ್ಪ ಅವ್ರದ್ದು. ಆ ತಿರುಪತಿ ಕೆಲವು ಜನರು ಏನ್ ಮಾಡಿಬಿಟ್ರು ಅಂದ್ರೆ, ಹುಚ್ಚ ಅಂತ ಹೇಳಿ ಕಾಡುದು, ಹೊಡೆಯುವುದು, ಬಡಿಯುವುದು ಶುರು ಮಾಡಿ ಒಂದು 20-25 ಜನರ ಗುಂಪು ಕೂಡಿ ಸಿದ್ಧಾರೂಢರನ್ನ, ಮೊನ್ನೆ ಮನೆ ಮುಂದೆ ಅರ್ಬಿ ಕರ್ಕೊಂಡು ಹೋಗ್ಲಿಲ್ಲ, ನೀ ಮೊನ್ನೆ ಮನೆ ಮುಂದೆ ಸಾಮಾನು ತಗೊಂಡು ಹೋಗ್ಲಿಲ್ಲ ಅಂತ ಹೇಳಿ ಬಡಿಯಕ್ಕೆ ಶುರು ಮಾಡಿದ್ರು. ಬಡಿಯಕ್ಕೆ ಶುರು ಮಾಡಿದ ಕೂಡಲೇ ಬಡ್ತಕ್ಕೊಮ್ಮೆ ಸಿದ್ಧಾರೂಢರು ಓಂ ನಮಃ ಶಿವಾಯ, ಓಂ ನಮಃ ಶಿವಾಯ, ಓಂ ನಮಃ ಶಿವಾಯ. ಬ್ಯಾಡ್ ಬಿಡ್ರಿಪ್ಪ, ನಾನದು ಅಲ್ಲ ಆಗ್ಲಿಲ್ಲ ಅಪ್ಪ ಅವರು, ಬರೇ ಓಂ ನಮಃ ಶಿವಾಯ, ಓಂ ನಮಃ ಶಿವಾಯ ಎಂಬತಕ್ಕಂಥ ಈ ಮಂತ್ರ ನುಡಿಯುವುದರೊಳಗಾಗಿ 1-4 ಜನರು ಅತ್ಲಾಗಿಂದ ಬಂದವರ, ಏನ್ ಮಾಡ್ತಿರೋ ಬಿಡ್ರಿ, ಅವನು ಸಾಧು ಕಣ್ಣ ಕಾಣುದಿಲ್ಲ ನಿಮ್ಗ ಅಂತ ಅವ್ರನ್ನ ಜಬರಿಸಿ ಬಿಡಿಸಿ ಮೈ ಒರೆಸಿ ಅವರ ಒಂದಿಟ್ಟು ಅನ್ನ ಕೊಟ್ಟು ಉಣಿಸಿ, ಇದು ಜನ ಕೆಟ್ಟ ಜನಪ್ಪ, ಇಲ್ಲಿ ನಿಲ್ಬೇಡ ನೀನು, ನೀ ಮುಂದೆ ಹೋಗು, ಎಲ್ಲಾರು ಹೋಗಿ ಆರಾಮಿರಪ್ಪ ಅಂತ ಹೇಳಿ ಸಿದ್ಧಾರೂಢರನ್ನ ಮುಂದೆ ಕಳಿಸಿದ್ರು. ಸಿದ್ಧಾರೂಢರು ಅಲ್ಲಿಂದ ಇಲ್ಲಿರಬಾರ್ದು ಅಂತ ಹೇಳಿ ಸೀದಾ ಕಾಳಹಸ್ತಿಗೆ ಬಂದಾರೆ. ಆ ವಿಷಯ ನಾನು ಏನು ಸಿದ್ಧಾರೂಢ, ಅದು ಶಿವಾಯನ್ನಮ ಬೇರೆ, ಸಿದ್ಧಾರೂಢ ಬೇರೆ ಅನುಸಂಧಾನ ಇಲ್ಲ. ಯಾವುದು ಓಂ ನಮಃ ಶಿವಾಯ ಅದು ಓಂ ನಮಃ ಸಿದ್ಧಾರೂಢ, ಯಾವುದು ಓಂ ನಮಃ ಸಿದ್ಧಾರೂಢ ಅದು ಓಂ ನಮಃ ಶಿವಾಯ ಆಗ್ಯದ. ಇಂಥ ಪರಮೋತ್ಕೃಷ್ಟ ಯತೀಶ್ವರನಾಗಿರ್ತಕ್ಕಂಥ ಜಗದ್ಗುರು ಸಿದ್ಧಾರೂಢರ ಲೀಲೆಗಳನ್ನು ಮತ್ತೆ ನಾಳೆ ಶ್ರವಣ ಮಾಡೋಣ. ಸಮಯವಾಗಿದೆ, ಮಂಗಳಾರತಿ ಮಾಡೋಣ. ಬೆಳಗುವೆ ನಾರತಿಯ ಗುರುವರ ಬೆಳಗುವೆ ನಾರತಿಯ ಗುರುರಾಜ ಸಿದ್ಧಾರೂಢ ಸಮರ್ಥ ಬೆಳಗುವೆ ನಾರತಿಯ ಗುರುವರ ಬೆಳಗುವೆ ನಾರತಿಯ ಮೋಕ್ಷಾಪೇಕ್ಷೆಗೆ ತತ್ವಂ ಪದದ ಅರ್ಥವ ಬೋಧಿಸಿದೆ ಗುರುವರ ಅರ್ಥವ ಬೋಧಿಸಿದೆ ಮೋಕ್ಷವಾಹನ ಶಂಕರ ನಾಮೋಚ್ಚಾರವ ಮಾಡಿಸಿದೆ ಗುರುವರೋಚ್ಚಾರವ ಮಾಡಿಸಿದೆ ಗುರುರಾಜ ಸಿದ್ಧಾರೂಢ ಸಮರ್ಥ ಬೆಳಗುವೆ ನಾರತಿಯ ಗುರುವರ ಬೆಳಗುವೆ ನಾರತಿಯ ಶ್ಯಾಮಧಾಮ ಶ್ರೀರಾಮ ಭಿನ್ನ ಶಂಕರ ನೀನಿರುವೆ ಗುರುವರ ಶಂಕರ ನೀನಿರುವೆ ಶಾಂತಿಯ ಬೀರಿರಿ ಗುರುವರ ಶಾಂತಿಯ ಬೀರಿರಿ ಗುರುರಾಜ ಸಿದ್ಧಾರೂಢ ಸಮರ್ಥ ಬೆಳಗುವೆ ನಾರತಿಯ ಗುರುವರ ಬೆಳಗುವೆ ನಾರತಿಯ
ಭ್ರೂಲತಾಪುರದೈವದಿಂದಲೇ ನಿರುತದಿ ವಾಸಿಸಿದೆ, ಗುರುವರ ನಿರುತದಿ ವಾಸಿಸಿದೆ.